ಅಮ್ಮ ಒಂದು ಸೀಬೆಹಣ್ಣು ಕೊಡು, ಸೀಬೆಹಣ್ಣು ಬೇಕು. ಎಲ್ಲಿ ಒಂದು ಹಣ್ಣಾಗಿದೆ ಅಂದಲ್ಲ. ಮಮ್ಮಿ ಗಿವ್ ಮೀ. ನಿಧಾನ. Yes. I got one more. Wait, ಇದು ಇಡ್ತೀನಿ. ಹಾಂ, ಇದು ಸಕ್ಕತ್ತಾಗಿದೆ. ಇದು ತುಂಬ ದೊಡ್ಡದಿದೆ ಅಮ್ಮ. I got 2 big ಸೀಬೆಹಣ್ಣು. ಚೇಪೆಕಾಯಿ ಅಂತಾರೆ ಕೆಲವರು, ಬಟ್ ಐ ಕಾಲ್ ಇಟ್ ಆಸ್ ಸೀಬೆಹಣ್ಣು. ನನ್ನ ಲ್ಯಾಪ್ಟಾಪ್ ನೋಡಿ ಎಲ್ಲಿಟ್ಟು ಹೋಗಿದ್ದೀನಿ ಅಂತ. ಸೀಬೆಹಣ್ಣು ಕುಯ್ಕೊಬರೋ ಅವಸರದಲ್ಲಿ ಲ್ಯಾಪ್ಟಾಪ್ನ ನಾನು ಇಲ್ಲೇ ಇಟ್ಟು ಹೋಗಿದ್ದೀನಿ. ಸೊ ಇದು ಹಣ್ಣಾಗಿದೆ, ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇದನ್ನು ಕಟ್ ಮಾಡೋಣ ಇಲ್ಲ ಹಾಗೆ ಇಡೀದೇ ವಾಶ್ ಮಾಡ್ಕೊಂಡು ತಿನ್ನೋಣ. ಒಂದೇ ಕೈಯಲ್ಲಿ ಕಟ್ ಮಾಡೋಕ್ಕೆ ಖಂಡಿತ ಆಗಲ್ಲ. ಒಂದು ಕೈಯಲ್ಲಿ ಫೋನ್ ಇದೆ, ಇನ್ನೊಂದು ಕೈಯಲ್ಲಿ ಕಟ್ಟರ್ ಇದೆ. ಇದನ್ನು ಕಟ್ ಮಾಡಬೇಕು. ವೇಟ್, ಐ ಥಿಂಕ್ ನೌ ಇಟ್ಸ್ ಪರ್ಫೆಕ್ಟ್, ದ ಆ್ಯಂಗಲ್. ಓಕೆ, ಲೆಟ್ ಮೀ ಟೇಕ್ ದಿಸ್ ಆಫ್. ಓ ಮೈ ಗಾಡ್, ಇಟ್ಸ್ ವೆರಿ ಹಾರ್ಡ್. ಓ ನೋ, ತುಂಬಾ ಗಟ್ಟಿ ಇದೆ, ಕಟ್ ಮಾಡೋಕ್ಕಾಗ್ತಿಲ್ಲ. ತುಂಬಾ ಗಟ್ಟಿ ಇದೆ, ಕಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹೀಗೆ ತಿನ್ನೋಣ, ಹೀಗೆ ಇಡೀದೇ ತಿನ್ನೋಣ. ಇದ್ರ ಮೇಲೆ ಚೂರು ಸಾಲ್ಟ್ ಪೇಪರ್ ಹಾಕೊಳ್ಳೋಣ. ಮಾವಿನಕಾಯಿ ತಿನ್ಬೇಕಾದ್ರೆ ಇಟ್ಕೊಂಡಿರೋಂಥ ಉಪ್ಪು ಖಾರ ಹಾಗೇ ಇದೆ. ಸೊ ಅದನ್ನೇ ಇದಕ್ಕೆ ಹಾಕೋಣ. ಗೈಸ್, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಡಿಲೀಷಿಯಸ್. ಮಾವಿನಕಾಯಿ ಉಪ್ಪು ಖಾರ, ಸೀಬೆಹಣ್ಣು ಉಪ್ಪು ಖಾರ ಈ ಥರ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ದಿಸ್ ಈಸ್ ಅಮೇಝಿಂಗ್, ಸಕ್ಕತ್ತಾಗಿದೆ. 1 ಪೀಸ್ ತಿಂದರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಮತ್ತೆ ಬ್ಯಾಕ್ ಟು ಕಿಚನ್. ಇದಕ್ಕೆಲ್ಲ ಉಪ್ಪು ಖಾರ ಹಾಕ್ಕೊಂಡೋಗಿ ತೊಗೊಂಡೋಗಿ ಇಟ್ಕೊಂಡು ಬಿಡೋಣ, ತಿಂತಾ ಕೂರ್ಬೋದು. ಈ ಬೋರ್ಡ್ನೇ ಎತ್ಕೊಂಡು ಹೋಗೋಣ ಅಲ್ಲಿಗೆ. ಸುಮ್ಮನೆ ಯಾಕಿದೆನ ಮತ್ತೆ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಹೋಗೋದು. ಅಮೇಝಿಂಗ್. ಗೈಸ್, ನಿಮ್ಮ ಫೇವ್ರೆಟ್ ಫ್ರೂಟ್ನ ಕಮೆಂಟ್ ಮಾಡಿ. ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅಂತ, ಓಕೆನಾ? ಇದು ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಒಂದು ಫೋಟೋ ತೊಗೊಬಿಡೋಣ. ನಮ್ಮ ಮಮ್ಮಿ ಕ್ಯಾರೆಟ್ನ ಇಟ್ಟಿದ್ದಾರೆ. ಮೋಸ್ಟ್ಲಿ ಏನಾದರೂ ಕ್ಯಾರೆಟಲ್ಲಿ ಮಾಡ್ತಾರೆ ಅನಿಸುತ್ತೆ. ಐ ಡೋಂಟ್ ನೋ ಏನು ಮಾಡ್ತಾರೆ, ಅವರಿಗೆ ಕೇಳೋಣ. ಮಮ್ಮಿ, ಇದೇನ ಕ್ಯಾರೆಟ್ ಬಕೆಟ್ ಒಳಗೆ ಇಟ್ಟಿದ್ಯಾ ನೆನೆ ಹಾಕಿ? ಏನೋ ಕ್ಯಾರೆಟ್ ಪಾಯಸ ಮಾಡ್ತೀಯಾ? ಆ್ಯಂಡ್ ಅಲ್ಲಿ ನೋಡಿ ಗೇಟ್ ಮೇಲೆ ಬ್ಲ್ಯಾಂಕೆಟ್ ಒಣಗಾಕಿದ್ದಾರೆ ಆ್ಯಂಡ್ ಮಳೆ ಬರೋಂಗಾಗಿದೆ. ನೋಡೋಣ, ನಮ್ಮಮ್ಮ ವಾಶ್ ಮಾಡಿದ್ದಾರೆ, ಬಟ್ ಅದು ಇವಾಗ ಡ್ರೈ ಆಗುತ್ತಾ ಇಲ್ವ ನೋಡಬೇಕು. So come, let's take this and go. चलका चलका रे चल सिकबा. ನಾನು ಯಾಕೆ ಗೊತ್ತಾ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತೀನಿ. ಒಂದು ಅಲ್ಲೇ ಡೈರೆಕ್ಟಾಗಿ ಟಿ ವಿ ಇದೆ, ಸೊ ಆರಾಮಾಗಿ ಕುತ್ಕೊಂಡು ಟಿ ವಿನೂ ನೋಡ್ಬೋದು. ಆ್ಯಂಡ್ ಇಲ್ಲಿ ಕಿಚನು ಇಲ್ಲೇ ನಿಯರ್ ಬೈ ಇದೆ, ಸೊ ಅಮ್ಮನ ಜೊತೆ ಮಾತಾಡ್ತಾನೂ ಇರ್ಬೋದು. ಆ್ಯಂಡ್
ಇಲ್ಲೇ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ತಿಂಡಿಗಳು ಇರುತ್ತೆ, ಇಲ್ಲೇ ತಿಂಡಿ ತಿನ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತೀನಿ ನಾನಂತೂ. ಸೊ ಇಲ್ಲಿ ಅಮ್ಮ ನನಗೆ ಸ್ಪ್ರೌಟ್ ಸಲಾಡ್ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಬೇಕು. ಸಾಲ್ಟ್ ಮತ್ತು ಇದು ಮಮ್ಮಿ ಲೆಮನ್ ಹಾಕಿದರೆ ಹುಳಿ ಹುಳಿ ಚೆಂದ ಇರುತ್ತೆ. ಸಾಲ್ಟ್ So the healthy salad is ready for brunch and ಇದ್ರ ಜೊತೆ ರಾಗಿ ಮಾಲ್ಟ್ ಕೂಡ ರೆಡಿ ಆಗಿದೆ. ಅಂಬ್ಲಿ ಅಲ್ಲಮ್ಮ. ಸೊ ರಾಗಿ ಗಂಜಿನ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್. ಕರೆಕ್ಟ್ ಶಾರ್ಪ್ ಇನ್ ಬಿಟ್ವೀನ್ 11 to 12 PM ನಾನು ಇದನ್ನು ಕುಡಿತೀನಿ. ಅಕ್ಕಮ್ಮ ಅದಕ್ಕೆ ಪರ್ಫೆಕ್ಟ್ ಅನ್ನೋದಮ್ಮ. ನೋಡು, ನೀನೊಂದು ಡ್ರಾಪು ಚೆಲ್ಲಿಲ್ಲ. ನಾನಾಗಿದ್ದರೆ ಅದರಲ್ಲಿ ಬಗ್ಸೋದಕ್ಕೆ ಕಷ್ಟ ಆಗೋದು, ಚೆಲ್ತದೆ. ಸೊ ಗೈಸ್, ಇಲ್ಲಿ ರೆಡಿ ಇದೆ ಬ್ರಂಚಿಗೆ ಸಲಾಡ್ ಮತ್ತು ರಾಗಿ ಗಂಜಿ, ರಾಗಿ ಅಂಬ್ಲಿ, ಏನಾದರೂ ನೀವೇನು ಕರಿತೀರಾ ಅದೇ. ಸೊ ದಿಸ್ ಇಸ್ ಫಾರ್ ಮೈ ಸ್ನ್ಯಾಕ್ಸ್. ಈಗ 11 o'clock, ಈಗ ಇಲ್ಲ ಟೈಮ್ ಈಗ 12 o'clock ಸ್ನ್ಯಾಕ್ಸಿಗೆ ಇದೆ ನಂದು. ನೀರು ಕುಡಿಬೇಕು ಅನ್ನಿಸ್ತಿದೆ. ಫಸ್ಟ್ ಲೆಟ್ ಮಿ ಡ್ರಿಂಕ್ ವಾಟರ್. ಸಲಾಡ್ ಟೇಸ್ಟ್ ಮಾಡೋ ಟೈಮ್ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು, ಆ್ಯಕ್ಚುಲಿ ಹಂಗಂಗೆ ಇದೆ. ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಸ್ವೀಟ್ನೆಸ್ ಕೊಡುತ್ತೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ, ಹುಳಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸಾಲ್ಟ್. ಸೊ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಈ ಥರ ಸ್ಪ್ರೌಟ್ಸ್ನ ನೀವು ಟೇಸ್ಟ್ ಮಾಡ್ಬೋದು. ಸೊ ಇದು ಹೆಲ್ತಿಯ ವರ್ಷನ್ ಆಗೂ ಇರುತ್ತೆ, ಸ್ನ್ಯಾಕ್ಸ್ ಥರನೂ ಆಗುತ್ತೆ. ಆ್ಯಂಡ್ ಪ್ಲೀಸ್ ನೋಟ್, ನಾನು ಈ ಥರ ಎಲ್ಲ ದಿನ ಹೆಲ್ತಿ ತಿನ್ನಲ್ಲ, ಯಾವಾಗಲೂ ಜಂಕ್ ಫುಡ್ಸ್ ತಿಂತೀನಿ. ಬಟ್ ನಮ್ಮಮ್ಮ ಈ ಥರದನ್ನ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನನಗೂ ಕೂಡ ತಿನ್ನು ಅಂತ ಕೊಡ್ತಾರೆ. ನೋಡಿ, ಈಗ ಸ್ವಲ್ಪ ಪೆಪ್ಪರ್ ಹಾಕಕ್ಕೆ ಬಂದರು. ಮಿಕ್ಸ್ ಮಾಡು ಮಮ್ಮಿ. ನನ್ನ ಒಂದು ಕೈ ಕ್ಯಾಮ್ರಾ ಇದೆ, ಫೋನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದು ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ಗೈಸ್, ಚೆನ್ನಾಗಿದೆ. ಆ್ಯಂಡ್ ಇದಂತೂ ನಮ್ಮ ಮನೇಲಿ ದಿನ ಇರುತ್ತೆ, ದಿನ ಮಾಡ್ತಾರೆ ಅಮ್ಮ, ಮ್ಯಾಂಡೇಟರಿ ಇದು. ನಾನು ಮಮ್ಮಿ ಇದನ್ನು ಡೈಲಿ ಕುಡಿತೀವಿ. ಇದ್ರೊಳಗೆ ಹಾಕಮ್ಮ, ಸ್ಪೂನಲ್ಲಿ ಹಾಕೋ ನೀನು. ಅದೇ ಸ್ಪೂನಲ್ಲಿ ಹಿಂಗೆ ಮಾಡೋದು, ಉಲ್ಟಾ ಮಾಡುವ ಅಮ್ಮ. ನನ್ನ ಕೈಯಲ್ಲ ಮಾಮಿ, ಬಾಯಲ್ಲಿ ಹಾಕುವ. ಇದು ಹಿಂಗೆ ಇಟ್ಕೊ ಮೇಲೆ.
ಗೈಸ್ ಈಗ ಈ ಸಲಾಡಿಗೆ ಒಂದು ಸ್ವಲ್ಪ ಮ್ಯಾಂಗೋ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸಕ್ಕತ್ತಾಗಿದೆ. ಮ್ಯಾಂಗೋ ಟೇಸ್ಟೇ ಜಾಸ್ತಿ ಕೊಡ್ತಿದೆ, ಹಂಗಾಗಿ ಚೆನ್ನಾಗಿದೆ. ಅದ್ರೊಳಗೆ ಹಾಕೊಂಡು ತಿನ್ನೋಣ ಅಂದರೆ ನೀನು ತಿಂತಾ ಇದೆಯಾ? ಫ್ರೂಟು ಹೆಲ್ದಿ, ಸ್ಪ್ರೌಟ್ಸು ಹೆಲ್ದಿ, ವೆಜಿಟೇಬಲ್. ಸ್ಪ್ರೌಟಿಗೆ ಗ್ರೀನ್ ಗ್ರಾಮ್ ಇದೆ, ವೆಜಿಟೇಬಲಿಗೆ ಕ್ಯಾರೆಟ್, ಫ್ರೂಟಿಗೆ ಮ್ಯಾಂಗೋ. ನೋಡಷ್ಟು ಹೆಲ್ದಿಯಾಗಿ ತಿಂತಾ ಇದ್ದೀನಿ ಗೈಸ್. ಹಿಂಗೆ ಅನ್ಕೋಬೇಡಿ, ಆಮೇಲೆ ನೋಡಿ ನಾನು ಎಷ್ಟೆಲ್ಲ ಸ್ನ್ಯಾಕ್ಸ್ ತಿಂತೀನಿ ಅಂತ. ಆ್ಯಂಡ್ ಇದು ಮಧ್ಯಾಹ್ನ ಊಟಕ್ಕೆ ಅಮ್ಮ ಮೊಳಕೆ ಕಾಳು ಸಾಂಬಾರು ಮಾಡಿದ್ದಾರೆ. ಇದು ನನ್ನ ಫೇವ್ರೇಟ್, ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಮರ್ಗೆಣ್ಸಿನ ಪಲ್ಯ ಇದೆ, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಹಿಯರ್ ಕಮ್ಸ್ ಎಗ್ ಆಮ್ಲೆಟ್ ಆ್ಯಂಡ್ ಮ್ಯಾಂಗೋ. ಸೊ ಇದು ಇವತ್ತಿನ ಊಟ. ಗೆಣಸಿನ ಪಲ್ಯ, ಇದು ಗೆಣಸಿನ ಪಲ್ಯ ಹಿಂಗೆ ಇದು ಸ್ವಲ್ಪ ತುಂಬ ರೇರ್ ಸಿಗೋದು ಮಾಡೋದು ಎಲ್ಲ. ಅದೇ ಹಳ್ಳಿ ಸೈಡ್ ಅವರಿಗೆ ಇದಷ್ಟು ಗೊತ್ತಿರುತ್ತೆ ತಿನ್ನೋಕ್ಕೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.